ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಿಜೆಪಿಯವರು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮೊನ್ನೆ ಕಾರಣ ಏನು ಅಂದರೆ ಕರಸೇವಕರನ್ನು ಬಂಧನ ಮಾಡಿದ್ದು. ಆ ಬಂಧನವನ್ನು ವಿರೋಧಿಸಿ ಬಿಜೆಪಿ ಭಾಳಷ್ಟು ಪ್ರತಿಭಟನೆ ಮಾಡಿತು ರಾಜ್ಯಾದ್ಯಂತ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಏನು ಮಾಡ್ತಿದೆ, ಯಾವ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸ ನಡೆದಿದೆ. ಅದರಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕಿಂದ ಹಿಡಿದು ಬಹುತೇಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ನಾಯಕರ ವಿರುದ್ಧ ಕೇಸ್ ದಾಖಲು ಮಾಡುವಂಥ ಕೆಲಸ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಅಂದರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. ಜೊತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ಸರ್ಕಾರದ ನೀತಿ, ಸರ್ಕಾರದ ಆಡಳಿತ, ಸರ್ಕಾರದ ಧೋರಣೆ, ಸಿದ್ದರಾಮಯ್ಯವರ ನಡೆ ನುಡಿ ಯಾವ ಕಡೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರೆ ಅವುಗಳನ್ನು ಕೇಳ್ಕೊಂಡು ಬರ್ರಿ. ಇಬ್ಬರು ಮಾತಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜೊತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಅವ್ರ ಮಾತುಗಳನ್ನು ಕೇಳಿ ಹೇಳ್ತೇನೆ. ಈ ಸರ್ಕಾರ ಒಂದು ದಬ್ಬಾಳಿಕೆಯ ಸರ್ಕಾರ. ಮುಖ್ಯಮಂತ್ರಿಗಳು, ಮಂತ್ರಿಗಳ ಭಾಷೆ, ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆ ಇಲ್ಲದಂಗಾಗಿದೆ. ಪ್ರಜಾಪ್ರಭುತ್ವ ಇಲ್ಲಂದಂಗಾಗಿದೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ. ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಿಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವ್ರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚಿ ಹಾಕುತ್ತಿರುವುದನ್ನು ನೋಡಿದಾಗ, ದಲಿತರ ಮೇಲೆ, ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮನೆ ಕೂತಿರುವಂಥ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಇದೆ, ಭಯದ ವಾತಾವರಣ ಇದೆ. ಅಯೋಧ್ಯದಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವಂಥ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿದೆ. ಅದರಲ್ಲಿ ಇದು ಒಂದು ಕೂಡ. ಆ ಕರಸೇವಕನ ಶ್ರೀಕಾಂತ್ ಯಾವುದೇ ಕೇಸ್ ಇಲ್ಲದಿದ್ದರೂ ಕೂಡ, ಈಗ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸ್ ಇಲ್ಲ, ಆದರೂ ಕೂಡ ಅವರನ್ನು ಒಳಗಡೆ ಹಾಕಿದರು. ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತಿತ್ತು. ಕೇಸ್ ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತಿತ್ತು. ಒಳಗಡೆ ಹಾಕಿದ ಮೇಲೆ ಕೇಸ್ ಆಗ್ತಿತ್ತು. ಅದೇ ಮಾದರಿ ಇವತ್ತು ನಡೆದಿದೆ. ನಾನು ಹೇಳ್ತೀನಿ, ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು, ಮಂತ್ರಿಗಳು, ಇವರೆಲ್ಲ ಜವಾಬ್ದಾರಿ ಅದಕ್ಕೇನು ಉತ್ತರ ಕೊಡೋಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾಯಿಲ್ಲ. ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನೂ ಕೂಡ ಕೇಳ್ತಾ ಇಲ್ಲ. ದುರಹಂಕಾರಿಯ ಈ ವರ್ತನೆ ಜನ ಬಾಳ್ದು ಸಹಿಸೋದಿಲ್ಲ. ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡಿದೆದ್ದು ಜನ ಬದಲಾವಣೆಯನ್ನು ತಂದರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ 6-7 ತಿಂಗಳಲ್ಲಿ ಇವರ ದಾಷ್ಟ್ಯ, ಇವರ ಅಧಿಕಾರದ ಮದ, ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ. ಕರ್ನಾಟಕ ಜನ ಸ್ವಲ್ಪ ದಿವಸದಲ್ಲಿ ಜನವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿ ಶೂನ್ಯ, ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನು, ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಜನ ಸಹಿಸೋದಿಲ್ಲ. ನಾವು ಇದರ ವಿರುದ್ಧ ತೀವ್ರವಾದಂಥ ಸುದೀರ್ಘವಾದಂಥ ಹೋರಾಟವನ್ನು ರಚನೆ ಮಾಡ್ತೇವೆ. 8ನೇ ತಾರೀಕು ಚಿಂತನ ಮಂಥನ ಸಭೆ ಇದೆ. ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಆಗ್ತದೆ. 9ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್, ಏನಾಯ್ತು ಸರ್ ಪ್ಲಾನ್ ಸರ್ ಬಿಜೆಪಿ? ಅದು 8ನೇ ತಾರೀಕು ತೀರ್ಮಾನ ಆಗ್ತದೆ. ಎಲ್ಲ ಹಿರಿಯರು ಇರ್ತಾರೆ, ನಮ್ಮ ಯುವ ಅಧ್ಯಕ್ಷರು ಇರ್ತಾರೆ, ಎಲ್ಲರೂ ಸೇರಿ ತೀರ್ಮಾನವನ್ನು ಮಾಡ್ತಾರೆ. ಸರ್, ಈಗ ಇಡೀ ದೇಶವೇ ರಾಮಮಯವಾಗಿದೆ, ಸಾಕಷ್ಟು ಕನಸುಗಳು ನೆನಸಾಗಿತ್ತು. ಕಾಂಗ್ರೆಸ್ ನಾಯಕರಿಗೆ ಸಹಿಸೋಕ್ಕಾಗ್ತಿಲ್ಲ, ದಿನ ಒಂದು ಹೇಳಿಕೆ ಕೊಡ್ತಾರೆ. ಅದು ನಾನು ಮೊನ್ನೆನೇ ಹೇಳಿದ್ದೀನಿ. ಅವ್ರಿಗೆ ರಾಮ ಮಂದಿರ ಆಗಬಾರ್ದು ಅಂತ 30 ವರ್ಷದ ಸತತವಾದಂಥ ಪ್ರಯತ್ನ. ಇವತ್ತು ರಾಮ ಮಂದಿರ ಆಗ್ತಿರುವಂಥದ್ದು ಭಾರತೀಯರ ಎಲ್ಲ ಕನಸು ನೆನೆಸಾದರೆ ಕಾಂಗ್ರೆಸ್ಸಿನ ಆಗಬಾರ್ದನ್ನುವಂಥ ಕನಸು ಭಗ್ನ ಆಗ್ತಾಯಿದೆ. ಹೀಗಾಗಿ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವರಿಗೆ. ಅದಕ್ಕೆ ಇಲ್ಲಿ ಅಲ್ಲ, ಅವರ ಆಡಳಿತದಲ್ಲಿರುವ ಎಲ್ಲ ರಾಜ್ಯದಲ್ಲೂ ಈ ಥರ ದುರ್ಘಟನೆಗಳು ನಡೀತಾ ಇದ್ದಾವೆ. ಆದರೆ ಈಗಾಗಲೇ ರಾಮ ಮಂದಿರ ಭವ್ಯವಾಗಿ ಎದ್ದಿದೆ, ಜನರ ಅಭಿಲಾಷ ಇದೆ. ಎಲ್ಲಿ ಭಕ್ತರ ಒಂದು ಅಭಿಲಾಷೆ ಇರ್ತದೆ, ಅಲ್ಲಿ ದೇವರು ಇರ್ತಾನೆ. ಹೀಗಾಗಿ ಶ್ರೀರಾಮ ದೇವರ ಒಂದು ಕೃಪಾನೂ ಕೂಡ ಆ ಮಂದಿರ ನಿರ್ಮಾಣ ಮಾಡಿದ್ರಲ್ಲಿ, ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರ್ತದೆ. ಸರ್, ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ, ಹೈಕಮಾಂಡ್. ನಾನು ಈಗಾಗಲೇ ಇಲ್ಲೇ ಹೇಳಿದ್ದೀನಲ್ಲಪ್ಪ, ನಾನು ಅಪೇಕ್ಷಿತನೂ ಅಲ್ಲ, ಆಶೆನೂ ಇಲ್ಲ ಅಂತ.
ಸದ್ಯಕ್ಕೆ ನಾವು ಯಾವುದೂ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಹರಿಪ್ರಸಾದ್ ಹೇಳ್ತಾರೆ ಈ ಕಿರೀಡಿ ಪುನೀತರನ್ನ ಪತ್ತ ಹೊಡಿಸಿದ್ದಾರೆ ಬಿಜೆಪಿ ಅವರು ದಾಖಲೆ ಮಾಡಲಿಕ್ಕೆ. ಕೋಮು ಗಲಭೆ ಸೃಷ್ಟಿ ಮಾಡೋದು ಅದೆಲ್ಲ ಹೇಳಿದೆ. ಹರಿಪ್ರಸಾದ್ ಅವರು ಏನು ಹೇಳಿದ್ದಾರೆ, ಕೆಲವು ಮಾಹಿತಿಗಳಿದೆ ಅಂತ. ಮಾಹಿತಿಗಳಿದ್ದರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ? ಈ ಥರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋಂಥದ್ದು. ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸು ಕೂಡ 2-3 ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮೊನ್ನೆ ಕೊಟ್ಟಿದ್ದಾರೆ. ನೀವು ಟ್ರೈನಲ್ಲಿ ಹೋಗಬೇಡಿ, ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂಥದ್ದು. ಯಾವುದೇ ರೀತಿ ಅಪಾಯ ಇಲ್ಲ. ಇದು ನರೇಂದ್ರ ಮೋದಿಯವರ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಅತ್ಯಂತ ಗಟ್ಟಿ ಸರ್ಕಾರ ಇದೆ, ಸುರಕ್ಷಿತವಾಗಿ ಈ ದೇಶ ಇದೆ. ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೀತಿದೆ. ಒಂದು ಸಣ್ಣ ಘಟನೆ ಕೂಡ ಅವಕಾಶ ಇಲ್ಲ. ಮತ್ತು ಹರಿಪ್ರಸಾದ್ ಅವರು ಇದು ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಆಗಿತ್ತು. ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು, ಸೀನಿಯರ್ ಲೀಡರ್ ಇದ್ದಾರೆ, ಸಂದರ್ಭ ಬಂದರೆ ಕೇಳ್ತೀವಿ ಅಂತ. ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ? ಗಲಭೆ ಆದಮೇಲೆ ಇವ್ರು ಕೇಳ್ತಾರಾ? ಆದ್ದರಿಂದ ಇಲ್ಲಿ ಏನಾರು ಕರ್ನಾಟಕದಲ್ಲಿ ಏನಾರು ಆದರೆ ಈ ಸರ್ಕಾರವೇ ಹೊಣೆ. ಸರ್, ಅದರ ಆಚೆಗೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್. ಈ ಪುನೀತ್ ಕೆರಳಿಯನ್ನು ಬಳಸಿಕೊಂಡು ಬಿಜೆಪಿಯವರು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ರ ಹೊರಡಿಸಿದ್ದಾರೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋಕ್ಕೆ ಬಿಜೆಪಿನೇ ಕಾರಣ ಅಂತೇಳಿ. ನೋಡಿ, ಪ್ರವೀಣ್ ಕೇಸ್, ಪುನೀತ್ ಕೇಸ್ ಆಗಲಿ, ಇನ್ನೊಂದು ಕೇಸ್ ಆಗಲಿ, ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು. ಅವರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿ ಜೆ ಪಿಯನ್ನು ಕೋಮುವಾದಿ ಪಕ್ಷ ಅಂತ ಕರೀತಾರೆ. ನಿಜವಾದಂಥ ಕೋಮುವಾದಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಸರ್, ಈಗ ಒಂದು ಕಡೆ ಕರಸೇವಕರನ್ನ 31 ವರ್ಷಗಳ ಬಂಧಿಸ್ತಾರೆ. ಎರಡನೇದು KG DJ ಅಮಾಯಕರು ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ನೋಡಿ, ಒಂದು ಕಡೆ KG DJ ಆದಂಥ ಪ್ರಕರಣ ಲೈವ್ ಆಗಿ ತಾವು ತೋರಿಸಿದ್ದೀವಿ. ಒಂದು ಪೊಲೀಸ್ ಸ್ಟೇಷನ್ನ 2 ಪೊಲೀಸ್ ಸ್ಟೇಷನ್ ನುಗ್ಗಿ ಬೆಂಕಿ ಹಚ್ಚಿ, ಇದು ಇಡೀ ವಾರ್ ಆನ್ ಸ್ಟೇಟ್. ಅದು ಇಡೀ ರಾಜ್ಯದ ಮೇಲೆ ಯುದ್ಧ ಇದ್ದಂಗೆ. ಈ ಥರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ. ಅದಕ್ಕಾಗಿ ಪೊಲೀಸರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿದ್ರು. ಮತ್ತು ಪೊಲೀಸರ ಆ್ಯಕ್ಷನನ್ನು, ಆ ಒಂದು ಇಂಕ್ವೈರಿಯ ಇದನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ. ಅದರ ವರದಿಯನ್ನು, ಅದರ ಮೇಲೆ ಏನು ವಿಚಾರಣೆ ಇತ್ತು, ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿದ ಸರಿ ಅಂತ ಒಪ್ಕೊಂಡಿದೆ. ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು ಅವತ್ತು ಅನ್ನೋವಂಥದ್ದು. ಈ ದ್ವಿನೀತಿ ಇದೆಯಲ್ಲ, ಅದು ಓಲೈಕೆಯ ರಾಜಕಾರಣದ ಒಂದು ಭಾಗ. ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ, ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ರಾಜಕೀಯ ನೀತಿನೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂಥ ದೇಶದ್ರೋಹಿಗಳ ಭಯೋತ್ಪಾದಕರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುವಂಥದ್ದು. ಯಾರು ದೇಶಭಕ್ತರಿದ್ದಾರೆ, ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅವರ ಕೇಸನ್ನು ರೀಓಪನ್ ಮಾಡುವಂಥದ್ದು. ಯಾರೋ ಈ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೊನ್ನೆ ಬಳ್ಳಾರಿಯಲ್ಲಿ ಸಿಕ್ಕಾಕೊಂತು, RDS ಸಿಕ್ಕಾಕೊಂತು, ಬಾಂಬ್ಗಳು ಸಿಕ್ಕಾಕೊಂಡ್ವು. ಬೆಂಗಳೂರಲ್ಲಿ ಆಯಿತು, ಮಂಗಳೂರಲ್ಲಿ ಆಯಿತು, ಪುತ್ತೂರಲ್ಲಿ ಆಯಿತು, ಬೆಳ್ಳಾರಲ್ಲಿ ಆಯಿತು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಇದು ಯಾವುದೇ ಕೇಸನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ತಾ ಇಲ್ಲ. ಭಯೋತ್ಪಾದಕರನ್ನು, ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಅವತ್ತು ಅದನ್ನೇ ಮಾಡಿದರು. 2013 ಮತ್ತು 2017 ಮಧ್ಯೆ ಇದ್ದಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೆಟ್ರೋಲ್ ಬಾಂಬ್ ಕೇಸನ್ನು ಮುಚ್ಚಿ ಹಾಕಿದರೆ ಆಶ್ಚರ್ಯ ಪಡಬೇಕಾದಿಲ್ಲ. ಅದು ಕಾಂಗ್ರೆಸ್ಸಿನ ಸ್ವಭಾವ, ಅದು ಸಿದ್ದರಾಮಯ್ಯನವರ ಸ್ವಭಾವ. ಅವರ ಸ್ವಭಾವವನ್ನು ಅವರು ತೋರಿಸಿದ್ದಾರೆ. ವೀಕ್ಷಕರೇ, ಕೇಳಿದ್ರಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ಅವರ ಮೇಲೆ ಕೇಸ್ ದಾಖಲಾಗುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಮರ್ಜೆನ್ಸಿ ಇದೆ. ಇನ್ನು ಶೋಭಾ ಕರಂದ್ಲಾಜೆ ಅವರು ಸಿದ್ದರಾಮಯ್ಯವರ ಏನು ಗುಣವನ್ನು, ಅವರ ಸ್ವಭಾವವನ್ನು ಹೇಳಿದ್ದಾರೆ. ಹೇಗಿದೆ ಅವರ ಸ್ವಭಾವ ಅಂತ ಅವ್ರ ಮಾತಲೇ ಗೊತ್ತಾಯ್ತಲ್ಲ ಹೇಗಿದೆ ಅಂತ. ಅಂದರೆ ಕೋಮು ಸೌಹಾರ್ದತೆಯ ವ್ಯವಸ್ಥೆಯಲ್ಲಿ BJP ಇದ್ದರೆ ಕೋಮು ಸೌಹಾರ್ದತೆಯನ್ನು ಕೆಡಿಸುವಂಥ, ಕೋಮು ಗಲಭೆಯನ್ನು ಎಬ್ಬಿಸುವಂಥ ಸ್ವಭಾವ ಕಾಂಗ್ರೆಸ್ಸಿಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಜೊತೆಗೆ ಇದು ಒಂದು ಕೋಮುವಾದಿ ಪಕ್ಷ ಅಂತ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತ. BJP ಅವರು ಇವತ್ತು ಶ್ರೀರಾಮ ಮಂದಿರವನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾದಂಥ ಕರಸೇವಕರನ್ನು ಬಂಧನೆ ಮಾಡೋದು, ಮತ್ತು BK ಹರಿಪ್ರಸಾದ್ ಅವರು ಹೇಳಿದಾರಲ್ಲ, ಗೋಧ್ರಾ ಹತ್ಯಾಕಾಂಡ ಆಗತ್ತೆ ಮತ್ತೆ ಅಂತ, ಹೀಗೆಲ್ಲ ಹೇಳಿದ್ರೆ ಏನಾಗ್ಬೋದು? ಪ್ರಚೋದನಕಾರಿ ಮಾತುಗಳನ್ನು ಆಡುವಂಥ ವ್ಯವಸ್ಥೆ ಅವ್ರನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ?
ಇವೆಲ್ಲ ಇವರು BJP ಅವರ ಪ್ರಶ್ನೆ. ಮತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ, ಕಾರಣ ಏನು ಅಂದರೆ ನ್ಯಾಯ ಕೊಡಿ, ನಿರಪರಾಧಿಗಳನ್ನು ಬಂಧನೆ ಮಾಡುವಂಥದ್ದು, ಈ ಸಂದರ್ಭದಲ್ಲಿ ಕರಸೇವಕರನ್ನ ಶ್ರೀರಾಮ ಭಕ್ತರನ್ನ ಬಂಧನ ಮಾಡುವಂಥದ್ದು, ಆ ಬಂಧನವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸ್ ಹಾಕುವಂಥದ್ದು, ಇದು ಎಂಥ ನ್ಯಾಯ? ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎತ್ತ ಸಾಕ್ತಾ ಇದೆ, ಯಾರಿಗೆ ಓಲೈಕೆ ಮಾಡ್ತಾ ಇದೆ? ಇವು BJP ಅವರ ಪ್ರಶ್ನೆ. ಅಂದರೆ ಒಟ್ಟು ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ ಅಂದರೆ ಜನಪರವಾದಂಥ ಇರಬೇಕು, ಕೋಮಗಲಭೆಗಳಿಗೆ ಅಥವಾ ಮನಸ್ತಾಪ ಮಾಡುವಂಥದ್ದು, ಅಶಾಂತತೆಯನ್ನು ಹುಟ್ಟು ಹಾಕುವಂಥದ್ದು, ಶಾಂತಿ ಕದಡುವಂಥದ್ದು ಆಗಬಾರ್ದು. ಸೊ ಒಟ್ಟಾರೆ ರಾಮ ಮಂದಿರ ಉದ್ಘಾಟನೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇವತ್ತು BJP ಮತ್ತು ಕಾಂಗ್ರೆಸ್ ಬೀದಿಗಿಳಿದು ಹೋರಾಟ ಮಾಡುವಂಥ ಪ್ರಸಂಗ ಮಧ್ಯೆ ಒಬ್ಬರಿಗೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಜನ ಏನು ಮಾಡಬೇಕು, ಯಾವುದನ್ನು ನಂಬಬೇಕು, ಯಾವುದಕ್ಕೆ ಗಮನ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಥ ವಾತಾವರಣ ರಾಜ್ಯದಲ್ಲಿ ಇದೆ. ಒಟ್ಟಾರೆ ಶಾಂತಿಯುತವಾದಂಥ ವ್ಯವಸ್ಥೆ ನೆಲೆಸಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು. ಆಸ್ಟ್ ನ್ಯೂಸ್, ಇದು ಎಲ್ಲರಂತೆಲ್ಲ ನಿಮ್ಮ ಅನಂತ್. ನಮಸ್ಕಾರ.